ಆರಾಧನಾ, ಇಲ್ಲೋಡು ಇಲ್ಲೋಡು, ಹೇಳು. ಆರಾಧನಾ, ಅಳಬೇಡ್ವೆ, ನನಗೆ ನೋಡಕ್ಕಾಗಲ್ಲ. ಹೇಗಿದ್ದವಳು ಹೇಗಾಗಿದೆಯ ನೋಡು. ಮಾತಿಗೂ ಅಳು ಮುಚ್ಚಿ ತರ ಹತ್ಕೊಂಡು. ಎಲ್ಲ ಒಳ್ಳೇದಾಗತ್ತೆ. ಕತ್ಲೆ ಆದ್ಮೇಲೆ ಬೆಳಕು ಬರ್ಲೇಬೇಕಲ್ವಾ? ನನ್ ಬದುಕಲ್ಲಿ ಕತ್ಲೆನೇ ಇರ್ಬೇಕು ಅಂತ ದೇವ್ರು ತೀರ್ಮಾನ ಮಾಡ್ಬಿಟ್ಟಿದ್ದಾನೆ ಅಜ್ಜಿ. ಅದಕ್ಕೆ ನನ್ನ ಹೆತ್ತಮ್ಮನೇ ನನ್ನ ದೂರ ತಳ್ಬಿಟ್ಲು. ನನ್ ಮತ್ತೆ ಸೋತೋಗ್ಬಿಟ್ಟೆ ಅಜ್ಜಿ. ಆ ಮಹೇಶನ್ ಮಾತು ಕೇಳಿ ನಿಮ್ಮ ಅಮ್ಮನ ಬುದ್ಧಿಗೆ ತುಕ್ಕಿಡ್ದಿದೆ ಅಲ್ವೇ? ಇಂಥ ಚಿನ್ನದಂತ ಹುಡುಗಿನ ಯಾರಾದ್ರೂ ಮನೆಯಿಂದ ಆಚೆ ಹಾಕ್ತಾರೇನೆ? ನೀನ್ ಅವಳಿಗೋಸ್ಕರ ನೀನ್ ಜೀವನನೇ ತ್ಯಾಗ ಮಾಡಕ್ ಹೊರಟೈತಿಯಲ್ಲೇ. ಅಜ್ಜಿ, ಅಮ್ಮಂಗೇನು ಅನ್ಬೇಡಿ ಪ್ಲೀಸ್. ಮಹೇಶನ್ಗಂತೂ ಹೆದರಿ ತನ್ನ ಜೀವನನೇ ಹಾಳು ಮಾಡ್ಕೊಂಡ್ಲು. ಈಗ ನಿನ್ ಜೀವನನು ಹಾಳು ಮಾಡಕ್ ಹೊರಟಿದ್ದಾಳೆ. ನಾನೇನ್ ತಪ್ಪು ಮಾಡಿದ್ದೆ ಅಜ್ಜಿ? ಅಮ್ಮ ಯಾಕೆ ಹಾಗೆ ಮಾಡ್ಬಿಟ್ಲು? ಮಹೇಶ್ ಸರ್ ಮುಂದೆ ಯಾಕೆ ನನ್ನ ಬಿಟ್ಕೊಟ್ಬಿಟ್ಲು? ಅಜ್ಜಿ, ನಾನ್ ಕೆಟ್ಟವಳ? ಇಲ್ಲಮ್ಮ, ನೀನ್ ಕೆಟ್ಟವಳಲ್ಲ. ನಿಮ್ಮಮ್ಮ ರೇವತಿ ಇದ್ದಾಳಲ್ಲ, ಅವಳು ಕೆಟ್ಟವಳು ಅಲ್ವೇ? ನಿನ್ನ ಹೆಣ್ಮಗಳು ಅಂತ ನೋಡ್ದೆ ಆಚೆ ಕಳಿಸ್ಬಿಟ್ಲಲ್ಲೇ. ಆರಾಧನಾ, ಅವಳಿಗೆ ನಿನ್ ಬೆಲೆ ಗೊತ್ತಿಲ್ಲ. ನೋಡ್ತಾ ಇರು, ಒಂದಲ್ಲ ಒಂದಿನ ಅವಳೇ ನಿನ್ನ ಹತ್ರ ಬರ್ತಾಳೆ. ಆಗ ನೀನು ಅವಳನ್ನ ತಿರುಗು ನೋಡ್ಬೇಡ. ಅಜ್ಜಿ, ನಂಗಮ್ಮ ಬೇಕು ಅಜ್ಜಿ. ಅವಳ ಜೀವನ ಚೆನ್ನಾಗಿರ್ಬೇಕು ಅಜ್ಜಿ. ಅದಕ್ಕೆ ಅಲ್ವಾ ನಾನು ಇಷ್ಟೆಲ್ಲ ಮಾಡಕ್ ಕೊಟ್ಟಿದ್ದು. ಈಗ ಅವಳೇ ನನ್ನ ಬಿಟ್ಬಿಟ್ರೆ. ರೀ ಆರಾಧನಾ, ಯಾಕ್ರಿ ಇಷ್ಟು ಎಮೋಷನಲ್ ಆಗ್ತಿದ್ದೀರಾ? ಅಮ್ಮಂದ್ರೆ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರತ್ತೆ, ಒಂದು ಅರ್ಥ ಇರತ್ತೆ. ಈಗ ನಮ್ಗೆ ಅರ್ಥ ಆಗದೆ ಇದ್ರು ಮುಂದೊಂದು ದಿನ ಅರ್ಥ ಹಾಗೆ ಆಗತ್ತೆ. ನಾನು ಮನೆಯಿಂದ ಆಚೆ ಬಂದು ಇಲ್ಲಿದ್ದೀನಿ. ನಮ್ಮಮ್ಮ ನನ್ನ ನೆನ್ಸ್ಕೊಂಡು ಅದೆಷ್ಟು ಕೊರಗ್ತಾ ಇದ್ದಾರೋ. ಯಾರನ್ನ ನನ್ನ ಸರ್ವಸ್ವ ಅನ್ಕೊಂಡಿದ್ನೋ ಅವರೇ ನನ್ನ ದೂರ ಮಾಡ್ಬಿಟ್ರು. ಅಮ್ಮಂಗ ನಾನು ಅಷ್ಟೊಂದು ಬೇಡವಾಗ್ಬಿಟ್ನ. ರೀ ಆರಾಧನಾ, ಯಾ ಅಮ್ಮಂದ್ರು ಕೆಟ್ಟವ್ರು ಇರಲ್ಲ ರೀ. ನಮ್ಮ ಜೊತೆ ಯಾರು ಇರ್ತಾರೋ ಬಿಡ್ತಾರೋ, ಅಮ್ಮಂದ್ರು ಯಾವಾಗ್ಲೂ ಇದ್ದೇ ಇರ್ತಾರೆ. ಆದ್ರೆ ನಾನು ಒಬ್ಳೇ ರಾಜ್, ನನಗೆ ಯಾರೂ ಇಲ್ಲ. ಯಾಕೆ ಹಾಗಂತೀಯ? ನಾನಿಲ್ವೇನೆ ನಿನಗೆ? ಈ ಕೆಂಪಮ್ಮ ಇನ್ನೂ ಬದುಕಿದ್ದಾಳೆ. ನೀವಿಬ್ರು ಈಗ ನನ್ನ ಮೊಮ್ಮಕ್ಕಳು. ನೀವಿಲ್ಲೇ ಇರ್ಬೇಕು, ನಾನೇ ನಿಮ್ಮನ್ನ ನೋಡ್ಕೋಬೇಕು. ಇಲ್ಲ ಅಜ್ಜಿ, ನಾನಿಲ್ಲಿರಲ್ಲ. ನಾನಿಲ್ಲಿರೋದು ಸರಿನೂ ಇರಲ್ಲ. ನಾಳೆ ಬೆಳಗ್ಗೆ ಹೊರಟ್ಬಿಡ್ತೀನಿ ಅಜ್ಜಿ. ಹೌದಜ್ಜಿ, ನಾನು ಬೇರೆ ಎಲ್ಲಾರು ಇರೋಕ್ಕೆ ವ್ಯವಸ್ಥೆ ಮಾಡ್ಕೋತೀನಿ. ಒಂದು ಹುಡುಗ ಹುಡುಗಿ ಒಂದೇ ಮನೇಲಿದ್ರೆ ಜನ 100 ಥರ ಮಾತಾಡ್ಕೋತಾರೆ. ಮಕ್ಕೋಗಿ ಅಂತ ನನ್ನ ಮಕ್ಕಳಿಗೆ ಹುಡುಗ ಹುಡುಗಿ ಒಂದೇ ಕಡೆ ಇದ್ದ ಮಾತ್ರಕ್ಕೆ ಬೇರೆ ಸಂಬಂಧ ಕಲ್ಪಿಸ್ಬಿಡ್ತಾರ? ಅದ್ ಯಾವನ್ ಏನ್ ಮಾತಾಡ್ತಾನೋ ನನ್ ಮುಂದೆ ಬಂದ್ ಮಾತಾಡ್ಲಿ, ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ಬೇಡ ಅಜ್ಜಿ, ಈಗಾಗಲೇ ಆರಾಧನವ್ರು ನನ್ನಿಂದ ಮನೆಯಿಂದ ಆಚೆ ಬಂದಿದ್ದಾರೆ. ಇನ್ನೂ ತೊಂದರೆ ಕೊಡೋಕ್ಕೆ ನನಗಿಷ್ಟ ಇಲ್ಲ. ನನ್ನಿಂದಾಗಿ ಅವ್ರಿಗೆ ಕೆಟ್ಟ ಹೆಸರು ಬರೋದು ಬೇಡ. ನನ್ನ ಇಷ್ಟು ವರ್ಷದ ಅನುಭವದಿಂದ ಹೇಳ್ತಾ ಇದ್ದೀನಿ, ಆಡೋ ಬಾಯಿನ
ಆ ಬ್ರಹ್ಮ ಬಂದ್ರೂ ಮುಚ್ಚಾಕಕ್ಕಾಗಲ್ಲ. ನಿಮ್ಮಿಬ್ಬರ ಮನಸ್ಸು ಶುದ್ಧವಾಗಿದ್ರೆ ಸಾಕು, ಪ್ರಪಂಚಕ್ಕೆ ಯಾಕೆ ಹೆದರ್ಕೋತೀರಿ? ಅಷ್ಟಕ್ಕೂ ನಿಮ್ಮಿಬ್ಬರ ಮಧ್ಯ ನಾನಿದ್ದೀನಲ್ಲ, ಅದ್ ಹೇಗ್ ಕೆಟ್ಟದಾಗ ಮಾತಾಡ್ತಾರೆ? ಹೇಳಿದ್ನಲ್ಲ, ಮಾತಾಡಿದ್ರೆ ನಾನು ಉತ್ತರ ಕೊಡ್ತೀನಿ. ನೀವಿಬ್ರು ಧೈರ್ಯವಾಗಿ ನನ್ ಜೊತೆ ಇದ್ಬಿಡಿ. ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ ನೀವಿಬ್ರು? ಇನ್ಮೇಲೆ ನನ್ ಜೊತೆ ನೀನು ಇರ್ತೀಯಾ, ಇವಳು ಇರ್ತಾಳೆ. ಅದ್ಯಾರ್ ಬಂದ್ ಏನ್ ಕೇಳ್ತಾರೋ ನಾನ್ ನೋಡ್ಕೊಳ್ತೀನಿ. ಯಾಕ್ರೋ ಏನು ಮಾತಾಡ್ತಿಲ್ಲ? ನೀವು ಅನಾಥ ಮಕ್ಕಳು ಅನ್ನೋದನ್ನ ಕೇಳಿರ್ಬೋದು, ಆದ್ರೆ ಅನಾಥ ತಾಯಿ ಅನ್ನೋ ಪದ ಕೇಳಿದಿರೇನ್ರೋ? ಅದು ನಾನೇ. ನನ್ನ ಮಗ ಬಿಟ್ಟು ಹೋದ್ಮೇಲೆ ಈ ಮನೆಯಲ್ಲಿ ನಾನು ಒಂಟಿ ಪಿಶಾಚಿ ಕಂಡ್ರೋ. ಹೊರಗಡೆ ಪ್ರಪಂಚಕ್ಕೆ ನಾನು ಗಟವಾಣಿ ಕೆಂಪಮ್ಮ. ಈ 4 ಗೋಡೆ ಮಧ್ಯೆ ನಾನು ಒಂಟಿ ಕಂಡ್ರೋ. ಎಷ್ಟೋ ವರ್ಷಗಳಾದ ಮೇಲೆ ನನ್ನ ಮನೆ ಹೊಸಲೊಳಗೆ ನೀವು ಬಂದಿದ್ದೀರಾ. ಈಗ ನೀವಿಬ್ಬರು ಹೋದ್ರೆ ನಾನು ಮತ್ತೆ ಅನಾಥೆ ಆಗೋಗ್ಬಿಡ್ತೀನಿ ಕಣ್ರು. ಎಲ್ಲ ಇದ್ದು ಇಲ್ದೇ ಇರೋರಂಗಿದ್ದೀನಿ. ಸಾಯೋ ಕಾಲದಲ್ಲಿ ಈ ಒಂಟಿತನದ ನೋವು ಯಾರಿಗೂ ಬರ್ಬಾರ್ದು ಕೊಂಡ್ರು. ಅಜ್ಜಿ ಪ್ಲೀಸ್ ಅಜ್ಜಿ, ಹೀಗೆಲ್ಲ ಮಾತಾಡ್ಬೇಡಿ. ಹೇಳಲ್ಲಮ್ಮ, ಹೇಳಲ್ಲ. ನೀವಿಬ್ರು ಇಲ್ಲೇ ಇರ್ತೀರಲ್ಲ. ಏ ರಾಜ, ಇನ್ಮೇಲೆ ನೀನು ಇಲ್ಲೇ ಇರ್ತೀಯ, ಇರ್ಬೇಕು. ತಿನ್ನಕ್ಕೆ ಏನಾದ್ರೂ ತಗೊಂಡ್ ಬರ್ತೀನಿ, ಹಸ್ಕೊಂಡಿರ್ಬಾರ್ದು. ಬೇಡ ಅಜ್ಜಿ. ಹಾಗಂದ್ರೆ ಹೇಗಮ್ಮ? ಹಣ್ಣಿದೆ, ತಗೊಂಡ್ ಬರ್ತೀನಿ, ತಿನ್ನೂರಂತೆ. ನನ್ನ ಮನೇಲಿರೋದಿಷ್ಟೇ, ಇದನ್ನೇ ತಿನ್ರಿ. ನಾನು ಗಂಜಿ ಕುಡ್ಕೊಂಡು ಜೀವನ ಮಾಡ್ತಿದ್ದೀನಿ. ಆದ್ರೆ ಇವತ್ತಿ ಗಲಾಟೆನಲ್ಲಿ ಗಂಜಿನೂ ಬೇಯಿಸ್ಕೊಳ್ಳಿಲ್ಲ. ತಗೊಳ್ಳಿ, ತಿನ್ನಿ. ಬೇಡ ಅಜ್ಜಿ, ನಂಗೆ ಆಲ್ರೆಡಿ ಹೊಟ್ಟೆ ತುಂಬೋಗಿದೆ. ಹಾಕ್ತೀನಿ ನೋಡು, ಹಸಿವಿಲ್ವಂತೆ. ಜೀವನದಲ್ಲಿ ಇಂಥದೆಲ್ಲ ಆಗ್ತಿರುತ್ತೆ. ಹಾಗಂತ ಖಾಲಿ ಹೊಟ್ಟೆಲಿ ಇರಕ್ಕಾಗತ್ತಾ ಹೇಳು? ತಗೋ, ತಿನ್ನು, ಈ ಹಣ್ಣು ತಿನ್ನು, ಹಸ್ಕೊಂಡಿರ್ಬಾರ್ದಮ್ಮ. ನನಗೂ ಬೇಡ ಅಜ್ಜಿ. ತಗೊಳಪ್ಪ. ಈ ಮುದುಕಿ ಪ್ರೀತಿಯಿಂದ ಏನು ತಿನ್ನಕ್ ಕೊಟ್ರೆ ಬೇಡ ಅಂತೀರಲ್ರೋ? ಬೇಡ ಅಜ್ಜಿ, ಒತ್ತಾಯ ಮಾಡ್ಬೇಡಿ. ಪಾಪ ನಮ್ಮ ಮುನಿಯಮ್ಮ, ಅಮ್ಮನಿಂದ ದೂರ ಇರೋ ನೋವು ಏನು ಅಂತ ನನಗೆ ಗೊತ್ತು. ಈಗ ಅವರು ಅದೇ ನೋವಲ್ಲಿದ್ದಾರೆ. ಎಲ್ಲ ನನ್ನಿಂದನೇ. ನಾನೇನೂ ಮಾಡೋಕ್ಕೋದೆ, ಅದಿನ್ನೇನೋ ಆಯಿತು. ರೀ ಮುನಿಯಮ್ಮ, ಹಸ್ಕೊಂಡಿದ್ರು ಇಲ್ಲ ಅಂತೀರಾ? ತಗೊಳ್ರಿ, ಒಂದು ಪೀಸ್ ತಿನ್ನಿ. ನಾವಿಬ್ರು ತಿಂದಿಲ್ಲ ಅಂದರೆ ಅಜ್ಜಿಗೆ ಬೇಜಾರಾಗಲ್ವಾ? ಅವರು ಊಟ ಮಾಡಿಲ್ಲ, ಆದರೂ ನಮ್ಮನ್ನು ವಿಚಾರಿಸ್ಕೊತಾ ಇದ್ದಾರೆ. ಅವ್ರ ಬಗ್ಗೆ ಕರುಣೆ ಪರಣೆ ತೋರಿಸ್ರಿ, ಪಾಪ ಅವರು.
ನನಗೆ ಬೇಡ, ನೀವು ತಿನ್ನಿ. ರೀ, ದೂರದಲ್ಲಿರೋರ್ ಪ್ರೀತಿ ಅಂಬಲಿಸ್ತಾ ಹತ್ತಿರದಲ್ಲಿರೋ ಪ್ರೀತಿನ ಇಗ್ನೋರ್ ಮಾಡಬಾರ್ದ್ರಿ. ಈಗ ಅಜ್ಜಿ ಮೇಲಿರೋ ಪ್ರೀತಿಗೋಸ್ಕರ ಒಂದು ಪೀಸ್ ತಿನ್ನಿ. ಇದು ನನ್ನ ಮೇಲಿರೋ ಪ್ರೀತಿಗೆ. ರೀ, ಪ್ರೀತಿ ಅಂದ್ರೆ ಪ್ರೀತಿ ಅಂತಾನೆ ಅಲ್ಲ, ಸ್ನೇಹ, ಫ್ರೆಂಡ್ಶಿಪ್ಪು. ನನ್ನ ಮೇಲಿರೋ ಫ್ರೆಂಡ್ಶಿಪ್ಗೆ ಇದೊಂದು ಪೀಸ್ ಪ್ಲೀಸ್. ನೋಡಿ, ಸೆಲ್ಫ್ ಲವ್ ಇಸ್ ಮೋರ್ ಇಂಪಾರ್ಟೆಂಟ್. ಇದೊಂದೇ ಒಂದು ತಿನ್ನಿ, ಮತ್ತೆ ಹೇಳಲ್ಲ. ಪ್ರಾಮಿಸ್. ಓಕೆನಾ ಅಜ್ಜಿ? ತಗೊಳ್ಳಿ. ನೀವು ತಿನ್ನಿ. ಹಾ. ನಿಮ್ಮಿಬ್ರಿಗೂ ಮಲಗಕ್ಕೆ ವ್ಯವಸ್ಥೆ ಮಾಡ್ತೀನಿ, ಮಲಗುರಂತೆ. ಇವತ್ತೇನೆಲ್ಲ ಆಯ್ತೋ ಅದನ್ನೆಲ್ಲ ಮರೆತು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಅಜ್ಜಿ, ಗಂಡು ಹುಡುಗ ಅಂತ ನಾನಿಲ್ವಾ? ನಾನೆಲ್ಲ ರೆಡಿ ಮಾಡ್ತೀನಿ, ನೀವು ಆರಾಮಾಗಿರಿ. ಹೂನಪ್ಪ, ಇನ್ಮೇಲೆ ಈ ಮನೆಗೆ ನೀನೇ ಗಂಡು ದಿಕ್ಕು. ಹ್ಞೂ, ಇನ್ಮೇಲಿಂದ ನಾನೇ ಸಾರಿ, ನಿಧಾನಕ್ಕೆ ಹಾಕ್ತೀನಿ. ಸರಿ ಅಜ್ಜಿ, ಗುಡ್ ನೈಟ್. ಗುಡ್ ಗುಡ್ ನೈಟ್. ನೈಟ್ ವಿಶ್. ಏ ಆರಾಧ್ನಾ, ಬ್ಯಾಗ್ ತಗೊಂಡ್ ಹೊರಟೋಗೋ. ನಿಮಗಷ್ಟ ಪಾಪ ಪುಣ್ಯ ಕನಿಕರ ಇದ್ರೆ ನಿಮ್ ಮನೆಗೆ ನೀವು ಕರ್ಕೊಂಡು ಹೋಗಿ. ನೀನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಿದ್ರು ನಾನೇ ನಿನ್ ವಿರುದ್ಧ ಮಾತಾಡಿ ನಿನ್ ಮೇಲೆ ಕೈ ಮಾಡ್ಬಿಟ್ನಲ್ಲ ಮಗಳೇ. ಈ ಅಮ್ಮನ್ನ ಕ್ಷಮಿಸ್ಬಿಡು. ಈಗೆಲ್ಲ ಓಕೆನಾ? ಮತ್ತೆ ಮಲ್ಕೊಳ್ಳಿ.
ಯಾಕ್ರಿ ನಿದ್ದೆ ಬರ್ತಿಲ್ವಾ? ಇಲ್ಲ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ, ನಿದ್ದೆ ತಾನೇ ಬರುತ್ತೆ. ಇಲ್ಲ ರಾಜ್, ನಂಗೆ ನಿದ್ದೆನೆ ಹೊಟ್ಟೋಗ್ಬಿಟ್ಟಿದೆ. ಆಗಿರೋ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ರೀ, ನಾವಿಬ್ರು ಒಂದೇ ಕಣ್ರಿ. ನಮ್ಮಪ್ಪ ಮನೆಯಿಂದ ಆಚೆ ಹಾಕಿದ್ದಾರೆ, ನಿಮ್ಮಮ್ಮ ಮನೆಯಿಂದ ಆಚೆ ಹಾಕಿದ್ದಾರೆ. ಕೊಡಿ ಐಫೈ. ಸಾರಿ ರೀ, ನಕ್ಸನ ಅಂತ ಆ ಥರ ಹೇಳಿದೆ. ನಿಜವಾಗ್ಲೂ ಸಾರಿ. ಯಾಕೆ? ನನ್ನಿಂದನೇ ನಿಮ್ಗೆ ಈ ಪರಿಸ್ಥಿತಿ ಬಂತು. ನಾನು ನಿಮ್ಮನ್ನ ಮದುವೆಯಿಂದ ಸೇವ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಮನೆಯಿಂದನೇ ಆಚೆ ಬರೋ ಥರ ಆಗೋಯ್ತು. ನನಗೆ ಗೊತ್ತಾಗಲಿಲ್ಲ ರೀ ಪರಿಸ್ಥಿತಿ ಈ ಥರ ಆಗತ್ತೆ ಅಂತ. ನಾನು ಯಾವಾಗಲೂ ಹೀಗೆ ಏನೋ ಮಾಡಕ್ಕೆ ಹೋಗ್ತೀನಿ, ಅದಿನ್ನೇನೋ ಆಗತ್ತೆ. ನಮ್ಮ ಅಪ್ಪನೂ ಬೈತಾ ಇದ್ದು ಇದಕ್ಕೇನೆ. ನಿಮ್ಮ ಲೈಫಲ್ಲಿ ನಾನು ಬರಲೇಬಾರ್ದಾಗಿತ್ತು. ಈಗ ನೋಡಿ, ನಿಮ್ಮ ಲೈಫಲ್ಲಿ ನಾನೇ ವಿಲನ್ ಆಗ್ಬಿಟ್ಟಿದ್ದೀನಿ. ಸ್ವಲ್ಪ ಆರಾಮಾಗಿರ್ರಿ. ರೀ, ನಿಜವಾಗ್ಲೂ ಸಾರಿ ರೀ. ನಾವು ಮಾಡಿರೋ ತಪ್ಪನ್ನ ಸರಿ ಅಂತೂ ಮಾಡೋಕ್ಕಾಗಲ್ಲ. ಏನು ಮಾಡಿದ್ರೆ ಸರಿ ಆಗತ್ತೆ ಅನ್ನೋದು ನನಗೆ ಫ್ಲ್ಯಾಶ್ ಕೂಡ ಆಗ್ತಿಲ್ಲ. ಯಾವಾಗಲೂ ನನಗೆ ಬಾಯಿ ಬಂದಾಗ ಬೈತಿದ್ರಲ್ಲ, ಅದೇ ಥರ ಬೈದ್ಬಿಡಿ, ಇಲ್ಲ ಎರಡೇಟ್ ಹೊಡೆದ್ಬಿಡಿ. ನನ್ನಿಂದನೇ ನಮ್ಗೆ ಕೆಟ್ಟದಾಗೋಯ್ತು. ಇಲ್ಲ ರಾಜ್, ನಿಮ್ಮಿಂದ ನನಗೇನು ಕೆಟ್ಟದಾಗಿಲ್ಲ, ಒಳ್ಳೇದೇ ಆಗಿದೆ. ಒಳ್ಳೇದಾಗಿದೆ? ಹೌದು, ನಿಮ್ಮಿಂದ ನನಗೆ ಒಳ್ಳೇದೇ ಆಗಿದೆ. ಒಳ್ಳೇದು ಮಾತ್ರನೇ ಆಗಿರೋದು. ಆ ನೀವಿರ್ಲಿಲ್ಲ ಅಂದಿದ್ರೆ ನಾನು ಈ ರಾತ್ರಿ ನೋಡ್ತಿದ್ನೋ ಇಲ್ವೋ. ರೀ ಮುನಿಯಮ್ಮ, ಸುಮ್ಮನೆ ಏನೇನೋ ಹೇಳ್ಬಿಡಿ, ನಿಮ್ಗಿದು ಸೂಟ್ ಆಗಲ್ಲ. ನಿಜಾನ ಹೇಳ್ತಿದ್ದೀನಿ ರಾಜ್, ನೀವಿರ್ಲಿಲ್ಲ ಅಂತಿದ್ರೆ ನಾನು ಇಷ್ಟೊತ್ತಿಗೆ ಪುರುಷಿನ ಮದುವೆ ಆಗಿ ಬದುಕಿದ್ದು ಸತ್ತಾಗಿರ್ತಿದ್ದೆ. ಇವತ್ತು ಅಮ್ಮ ನನ್ನ ಮನೆಯಿಂದ ಆಚೆ ಹಾಕಿದಾಗ ನೀವು ನಾನಿದ್ದೀನಿ ಅಂತ ಮುಂದೆ ಬರ್ದೆ ಹೋಗಿದ್ದಿದ್ರೆ ನಾನು ಅದೇನಾಗ್ತಿದ್ನೋ ಏನೋ. ನೀವು ನನ್ನ ಬದುಕಿಸಿದ್ದೀರಾ ರಾಜ್, ಬದುಕಿಸಿದ್ದೀರಾ.